ನೋಡಿ, ಮಗು ಹೆಸರು ಯಾನ್ಶ್ ಅಂತ, 20 ತಿಂಗಳು, ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೆಟೋಪೇನಿಯಾ ಎನ್ನುವ ಕಾಯಿಲೆಯಿಂದ ಐಸಿಯುನಲ್ಲಿ ಬಳಲ್ತಾ ಇದ್ದಾನೆ. ಈಗ ಎಕ್ಮೋ ಅಂತ ಟ್ರೀಟ್ಮೆಂಟ್ ನಡೀತಾ ಇದೆ. ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೋರಾಡ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನಮಸ್ತೆ. ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ 9 ಸೀರೆ ನಾನು ಇಟ್ಟಿದ್ದೀನಿ. ಈ ಸೀರೆನ ತೊಗೊಂಡು ಆ ಮಗುಗೆ ಹೆಲ್ಪ್ ಮಾಡಿ ಅಂತ. ಅದರಲ್ಲಿ 4 ಸೀರೆ ಮಾತ್ರ ಸೇಲ್ ಆಯಿತು. ಇನ್ನು 5 ಸೀರೆ ಹಾಗೆ ಉಳ್ಕೊಂತು. ಪರವಾಗಿಲ್ಲ, ಆದ್ರೂ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಟೋಟಲು 9 ಸೀರೆಗೆ 22,500 ರೂಪಾಯಿ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳು ರಾಯರ ಕಡೆಯಿಂದ ಆ ಮಗುಗೆ ತಲುಪ್ತಾ ಇರೋ ಹಣ 22,500 ರೂಪಾಯಿ. ಅದ್ರ ಜೊತೆ ತುಂಬ ಜನ ನನಗೆ ಪಾಪ ಒಬ್ಬರು 1,000 ರೂಪಾಯಿ ಹಾಕಿದ್ದಾರೆ, 1,000 ಅಂತ ಹೀಗೆ ಹಾಕಿದ್ದಾರೆ. ಒಂದು 7,500 ರೂಪಾಯಿ ನನಗೆ ಕಳಿಸ್ಕೊಟ್ರು, ಮಗು ಕೊಟ್ಬಿಡಿ ಅಂತ. ನೋಡೋಗ್ಬಿಟ್ಟು ದೇವಸ್ಥಾನಕ್ಕೆ 1,000 ರೂಪಾಯಿ, 500 ರೂಪಾಯಿ, 5,000 1,000 ಹಾಕ್ತೀರಾ. ಅದೇ ಥರ ಈ ಮಗು ಒಂದು ದೇವರ ರೂಪದಲ್ಲಿ ಬಂದಿದೆ. ಆ ಮಗುಗೆ ಹುಷಾರಿಲ್ಲ, ಹಾಗಾಗಿ ಎಲ್ಲರೂ ಕೈ ಜೋಡಿಸೋಣ. ಆದಷ್ಟು ಆ ಮಗುಗೆ ಹೆಲ್ಪ್ ಮಾಡಿ. ನನ್ನ ಕಡೆಯಿಂದ ಆ ಮಗುಗೆ ಟೋಟಲ್ ಆ ಮಗುಗೆ ಎಷ್ಟು ಸೇರ್ತಿದೆ ಅಂದರೆ 30,000 ರೂಪಾಯಿನ ನಾನು ನನ್ನ ಕೈಲಾದಷ್ಟು ರಾಯರ ಆಶೀರ್ವಾದದಿಂದ 30,000 ರೂಪಾಯಿನ ನಾನು ಆ ಮಗುಗೆ ತಲುಪಿಸ್ತಾ ಇದ್ದೀನಿ. ಇದು ನಾನು ಸ್ಯಾರಿ ಬಿಸ್ನೆಸ್ ಮಾಡಿದಾಗ ಬರುವಂಥ ಹಣದಲ್ಲಿ ರಾಯರಿಗೆ ಅಂತ ಸ್ವಲ್ಪ ಎತ್ತಿಕ್ಕಿದ್ದೆ. ಆದರೆ ರಾಯರಿಗೆ ಗೊತ್ತು ನಾನು ಇದನ್ನು ಏನಕ್ಕೆ ಬಳಸ್ಕೊತಾ ಇದ್ದೀನಿ ಅಂತ. ನನಗೆ ಅಂತ ಏನಿಲ್ಲ, ಮಗು ಒಂದು ದೇವರ ರೂಪ. ಆ ಮಗು ಹುಷಾರಾಗಲಿ ಅಂತ ಹೇಳಿ ರಾಯರ ಹೆಸರಲ್ಲಿ ಇಟ್ಟಿದಂಥ ಇಷ್ಟು ಹಣ, ಇದರಲ್ಲಿ ಎಷ್ಟಿದೆ ಅಂತ ನಾನು ಲೆಕ್ಕ ಮಾಡಿಲ್ಲ, ಯಾಕೆಂದರೆ ನಾನು ಲೆಕ್ಕ ಮಾಡಲ್ಲ. ಇದೆಷ್ಟರ ಆಗ್ಬೋದು. ಆ ಮಗುಗೆ ಆದಷ್ಟು ಬೇಗ ಆ ಟ್ರೀಟ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ಹಣ ಬೇಗ ಸೇರಲಿ ಅಂತ ಹೇಳಿ ನೋಡಿ, ನಾನು ಕೂಡ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ದಯವಿಟ್ಟು 1 ರೂಪಾಯಿ, 10 ರೂಪಾಯಿ ಇದೇ ಥರ ನೀವೆಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ಆ ಮಗುನ ನಾವು ಎಲ್ಲರೂ ಸೇರಿ ಉಳಿಸ್ಕೋಬೋದು. ರಾಯರಿದ್ದಾರೆ, ಆ ಮಗು ಬೇಗ ಹುಷಾರಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಅವ್ರದ್ದು ಸ್ಕ್ಯಾನರ್ ಇದೆ, ಆ ಸ್ಕ್ಯಾನರ್ನ ನಾನು ಕೂಡ ಹಾಕ್ತೀನಿ. ಮತ್ತು ಅವ್ರ ID-ನ ಚೆಕ್ ಮಾಡಿ, ಅವರು ಕಂಪ್ಲೀಟ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇಷ್ಟೇ ಮಾಡಿ ಅಂತ ನಾವು ಕೇಳಲ್ಲ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಕೂಡ ಕೇಳ್ತಾ ಇದ್ದೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಸಹಾಯ ಮಾಡಿ ಅಂತ ನಾನು ಕೂಡ ಕೇಳ್ಕೊತೀನಿ. ರಾಯರಿದ್ದಾರೆ, ಆ ಮಗು ಬೇಗ ಹುಷಾರಾಗಲಿ ಅಂತ ಎಲ್ಲರೂ ಈ ಗುರುವಾರ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ. ದಯವಿಟ್ಟು ಆದಷ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.